जलधिर्वतां तमहितं वहितं सदेवं चैतन्यरूपमपरं महितं वदेवम् वनश्रीवतां च महितं विधिनां वदेवम् पृथ्वी च पत्रमहितां न्यूनं सदैव। यदि उनके गुणों को लिखने का प्रयत्न किया जाए और यदि संपूर्ण पृथ्वी को एक कागज बनाया जाए, यदि समस्त समुद्र को स्याही का निर्माण किया जाए, यदि समस्त वनश्री को लेखनी बनाई जाए और यदि स्वयं विधाता उनके गुणों को लिखने का प्रयत्न करे, तब भी उनके गुणों को उस पर वर्णित नहीं किया जा सकता। तब भी वह पृथ्वी रूपी पत्र छोटा पड़ जाएगा, तब भी समुद्र की स्याही कम पड़ जाएगी, तब भी पूरी वनश्री से निर्मित लेखनी अपने आप में घिस जाएगी। विधाता स्वयं उनके गुणों को, उनकी उच्चता को, उनकी महानता को, उनकी श्रेष्ठता को, उनकी दिव्यता को लिपिबद्ध नहीं कर सकती, वर्णित नहीं कर सकती, उच्चरित नहीं कर सकती, क्योंकि वे स्वयं अगम हैं, क्योंकि वे स्वयं विराट हैं, क्योंकि वे स्वयं ब्रह्मांड से भी उच्च कोटि के व्यक्तित्व हैं। ऐसे महान योगीराज गुरुदेव स्वामी सच्चिदानंद जी को मैं अत्यंत स्नेहमय शब्दों में प्रणम्य करता हूँ। ಅವರ ಗುಣಗಳನ್ನು ಬರೆಯುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಮತ್ತು ಸಂಪೂರ್ಣ ಪೃಥ್ವಿಯನ್ನು ಕಾಗದದಂತೆ ತಯಾರಿಸಿಕೊಂಡು ಸಮಸ್ತ ಸಮುದ್ರಗಳನ್ನೇ ಬರೆಯಲು ಬಳಸುವ ದ್ರವ್ಯದಂತೆ ನಿರ್ಮಾಣ ಮಾಡಿ ಸಮಸ್ತ ವನಶ್ರೀಯನ್ನು ಲೇಖನಿಯಂತೆ ತಯಾರಿಸಿಕೊಂಡು ಮತ್ತು ಸ್ವಯಂ ಸೃಷ್ಟಿಕರ್ತನೇ ವಿಧಾತನೇ ಅವರ ಗುಣಗಳನ್ನು ಬರೆಯುವ ಪ್ರಯತ್ನ ಮಾಡಿದಲ್ಲಿ ಆಗಲೂ ಸಹ ಅವರ ಗುಣಗಳನ್ನು ಅದರಲ್ಲಿ ವರ್ಣನೆ ಮಾಡುವುದು ಸಾಧ್ಯವಾಗುವುದಿಲ್ಲ. ಆಗಲೂ ಸಹ ಆ ಪೃಥ್ವಿ ರೂಪದ ಕಾಗದ ಸಾಲದಾಗಿ ಚಿಕ್ಕದೆನಿಸುತ್ತದೆ. ಸಮುದ್ರದ ಬರೆಯುವ ದ್ರವ್ಯವೂ ಕಡಿಮೆಯಾಗಿ ಸಾಲದೆನಿಸುತ್ತದೆ. ಪೂರ್ಣ ವನಶ್ರೀಯಿಂದ ನಿರ್ಮಿತವಾದ ಲೇಖನಿಯೂ ಸಹ ಅತಿಯಾದ ಬರವಣಿಗೆಯಿಂದ ಸವೆದು ಹೋಗಿ ಚಿಕ್ಕದಾಗುತ್ತಾ ಸಾಲದೆನಿಸುತ್ತದೆ. ಸ್ವಯಂ ವಿಧಾತನೇ, ಸ್ವಯಂ ಸೃಷ್ಟಿಕರ್ತನೇ ಅವರ ಗುಣಗಳನ್ನು, ಅವರ ಉಚ್ಚತೆಯನ್ನು, ಅವರ ಮಹಾನತೆಯನ್ನು, ಅವರ ಶ್ರೇಷ್ಠತೆಯನ್ನು, ಅವರ ದಿವ್ಯತೆಯನ್ನು ಲಿಪಿಬದ್ಧ ಮಾಡಲು ಸಾಧ್ಯವಾಗುವುದಿಲ್ಲ, ವರ್ಣಿಸಲು ಸಾಧ್ಯವಾಗುವುದಿಲ್ಲ, ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರು ಸ್ವಯಂ ದುರ್ಲಭರಾಗಿದ್ದಾರೆ, ಏಕೆಂದರೆ ಅವರು ಸ್ವಯಂ ವಿರಾಟರಾಗಿದ್ದಾರೆ, ಏಕೆಂದರೆ ಅವರು ಸ್ವಯಂ ಬ್ರಹ್ಮಾಂಡಕ್ಕಿಂತ ಮಿಗಿಲಾದ ಉಚ್ಚಕೋಟಿಯ ವ್ಯಕ್ತಿತ್ವವಾಗಿದ್ದಾರೆ. ಅಂತಹ ಮಹಾನ್ ಯೋಗಿರಾಜ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಅತ್ಯಂತ ಸ್ನೇಹಮಯ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾಕ್ಷಾತ್ ಸದೈವ ಪರಿಪೂರ್ಣಮದೇವ ನಿತ್ಯಂ ಚೈತನ್ಯ ರೂಪಂ ಪರಂ ಸಿದ್ಧಾಶ್ರಮೋ ವೈ ಯೋಗೀವತೈವ ವದಿತಂ ಸಹಿತಂ ಶರಣ್ಯಂ सच्चित् स्वरूपं प्रणम्यं नमामि। और सिद्धाश्रम में तो हजारों हजारों वर्षों की आयु प्राप्त योगी है। सिद्धाश्रम में तो सैकड़ों सैकड़ों वर्षों की आयु प्राप्त सन्यासी हैं। सिद्धाश्रम में तो महाभारत कालीन कृपाचार्य और कृष्ण जैसी विभूतियां विचरण करती हैं। सिद्धाश्रम में तो स्वयं देवता लोग यत्र तत्र स्पष्ट रूप से दिखाई देते हैं और वे सब भी योगीराज की एक झलक पाने के लिए व्यग्र हैं, योगीराज के दर्शन करने के लिए आतुर हैं।
उनके चरणों के स्पर्श को अपने जीवन का सौभाग्य समझते हैं, उनकी चरण धूलि को अपने ललाट पर लगाकर अद्वितीयता का अनुभव करते हैं। ऐसे महान तपोनिष्ठ ज्ञान स्वरूप ब्रह्मांडमय गुरुदेव योगीराज स्वामी सच्चिदानंद जी को मैं भक्ति युक्त प्रणाम करता हूं। ಮತ್ತು ಸಿದ್ಧಾಶ್ರಮದಲ್ಲಂತೂ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವಂತಹ ಯೋಗಿಗಳಿದ್ದಾರೆ. ಸಿದ್ಧಾಶ್ರಮದಲ್ಲಂತೂ ನೂರಾರು ವರ್ಷಗಳ ಆಯಸ್ಸನ್ನು ಗಳಿಸಿರುವ ಸನ್ಯಾಸಿಗಳಿದ್ದಾರೆ. ಸಿದ್ಧಾಶ್ರಮದಲ್ಲಂತೂ ಮಹಾಭಾರತ ಕಾಲೀನರಾದ ಕೃಪಾಚಾರ್ಯ ಮತ್ತು ಶ್ರೀಕೃಷ್ಣರಂತಹ ವಿಭೂತಿ ಪುರುಷರು ಸಂಚರಿಸುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಂತೂ ಸ್ವಯಂ ದೇವತೆಗಳು ಎಲ್ಲೆಂದರಲ್ಲಿ ಸ್ಪಷ್ಟ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತಾರೆ. ಅವರೆಲ್ಲರೂ ಸಹ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಒಂದೇ ಒಂದು ಕ್ಷಣ ಮಾತ್ರದ ದೃಷ್ಟಿಗಾಗಿ ಕಾತುರದಿಂದಿರುತ್ತಾರೆ. ಯೋಗಿರಾಜರ ದರ್ಶನ ಪಡೆಯುವುದಕ್ಕಾಗಿ ಆತುರದಿಂದಿರುತ್ತಾರೆ. ಅವರ ಚರಣ ಸ್ಪರ್ಶ ಮಾಡುವುದೇ ತಮ್ಮ ಜೀವನದ ಪರಮ ಸೌಭಾಗ್ಯವೆಂದು ಎಲ್ಲರೂ ಭಾವಿಸಿದ್ದಾರೆ. ಅವರ ಪಾದಧೂಳಿಯನ್ನು ತಮ್ಮ ಹಣೆಯಲ್ಲಿ ಧರಿಸುತ್ತಾ ಅದ್ವಿತೀಯತೆಯ ಅನುಭವವನ್ನು ಪ್ರತಿಯೊಬ್ಬರೂ ಹೊಂದುತ್ತಾರೆ. ಅಂತಹ ಮಹಾನ್ ತಪೋನಿಷ್ಠ ಜ್ಞಾನಸ್ವರೂಪ ಬ್ರಹ್ಮಾಂಡಮಯ ಗುರುದೇವ್ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಭಕ್ತಿಯುಕ್ತವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಭೂತಿರ್ವಿಭೂತಿಮಹಿತಂ ಚಿಂತ್ಯಂ ಸ್ವರೂಪಂ ದೇವಂ ವದಾಂತವಹಿತಂ ಸಹಿತಂ ಸದೈವ ಕಲ್ಯಾಣ ರೂಪಮಮಿತಂ ಕಲವೈ ಪರಂತುಂ निर्मूल्य रूप गुरुदेव प्रणम्य नित्यम। जो पूर्ण रूप से वैराग्यमय है, जिस लोक में, जिस सिद्धाश्रम में रंभा, मेनका, उर्वशी, तिलोत्तमा आदि अप्सराएं नित्य नृत्य करती रहती हैं, जहां मृत्यु का वर्णन नहीं होता, जहां पुष्प मुरझाते नहीं है, जहां पर 24 घंटे दूध या प्रकाश बिखरा हुआ रहता है, जहां रात्रि की छाया पड़ती नहीं है, जहां किसी प्रकार का द्वेष, छल, कपट, झूठ और असत्य का आचरण नहीं हो सकता, जहां किसी प्रकार की न्यूनता नहीं आ सकती, जो अपने आप में ही परम पवित्र और दिव्य आधार है, जो सही अर्थों में साधना की तपस्थली है, जो सही अर्थों में ब्रह्मांड का आधार स्वरूप है, ऐसे सिद्धाश्रम का संचालन करने वाले, ऐसे सिद्धाश्रम को अपनी तपामय स्वरूप से, अपनी तपोनिष्ठता से, अपने ज्ञान पुंज के आलोक से, अपने वैराग्य भाव से, अपने एकांत चिंतन से, अपनी पूर्णता और दिव्यता से, अपनी परम श्रेष्ठता और पवित्रता से जिन्होंने आलोकित कर रखा है, जो सर्वथा राग द्वेष से रहित है, मगर स्वयं अत्यंत कल्याणमय है, जो स्वयं करुणा की पूर्ण मूर्ति हैं, जो स्वयं अपने आप में पवित्रतम है, जिनके सामने पवित्र शब्द अत्यंत बौना है, जिनके सामने साधना अत्यंत लघु शब्द है, जिनके सामने तपस्या अत्यंत तुच्छ शब्द है, ऐसे महान विराट व्यक्तित्व गुरुदेव स्वामी सच्चिदानंद जी को मैं पूर्णता के साथ प्रणाम करता हूं। ಯಾರು ಪೂರ್ಣ ರೂಪದಲ್ಲಿ ವೈರಾಗ್ಯಮಯರಾಗಿದ್ದಾರೆಯೋ, ಯಾವ ಲೋಕದಲ್ಲಿ, ಯಾವ ಸಿದ್ಧಾಶ್ರಮದಲ್ಲಿ ರಂಭ, ಮೇನಕ, ಊರ್ವಶಿ, ತಿಲೋತ್ತಮಾದಿ ಅಪ್ಸರೆಯರು ನಿತ್ಯವೂ ನೃತ್ಯ ಮಾಡುತ್ತಿರುತ್ತಾರೆಯೋ, ಎಲ್ಲಿ ಯಾರಿಗೂ ಸಹ ಮೃತ್ಯು ಪ್ರಾಪ್ತವಾಗುವುದಿಲ್ಲವೋ, ಎಲ್ಲಿ ಸುಗಂಧಭರಿತ ಸುಂದರ ಪುಷ್ಪಗಳು ಬಾಡುವುದೇ ಇಲ್ಲವೋ,
ಎಲ್ಲಿ ದಿನದ 24 ಗಂಟೆಗಳ ಕಾಲವೂ ಸಹ ಹಾಲಿನಂತಹ ಬೆಳಕು ಹರಡಿರುತ್ತದೆಯೋ, ಎಲ್ಲಿ ರಾತ್ರಿಯ ನೆರಳೂ ಸಹ ಸುಳಿಯುವುದಿಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ದ್ವೇಷ, ಮೋಸ, ಕಪಟ, ಸುಳ್ಳು, ಅಸತ್ಯಗಳ ಆಚರಣೆಯಾಗುವುದಿಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳು ಬರಲಾಗುವುದಿಲ್ಲವೋ, ಯಾವುದು ತನ್ನಲ್ಲಿಯೇ ತಾನು ಪರಮ ಪವಿತ್ರ ಮತ್ತು ದಿವ್ಯ ಆಧಾರವಾಗಿದೆಯೋ, ಯಾವುದು ಸರಿಯಾದ ಅರ್ಥದಲ್ಲಿ ಸಾಧನೆಯ ತಪಸ್ಥಳವಾಗಿದೆಯೋ, ಯಾವುದು ಸರಿಯಾದ ಅರ್ಥದಲ್ಲಿ ಬ್ರಹ್ಮಾಂಡದ ಆಧಾರ ಸ್ವರೂಪವಾಗಿದೆಯೋ, ಅಂತಹ ಸಿದ್ಧಾಶ್ರಮದ ಸಂಚಾಲನೆ ಮಾಡುವವರಾದ ಅಂತಹ ಸಿದ್ಧಾಶ್ರಮವನ್ನು ತಮ್ಮ ತಪೋಮಯ ಸ್ವರೂಪದಿಂದ, ತಮ್ಮ ತಪೋನಿಷ್ಠತೆಯಿಂದ, ತಮ್ಮ ಜ್ಞಾನ ಜ್ಯೋತಿಯ ದಿವ್ಯ ಪ್ರಕಾಶದಲ್ಲಿ, ತಮ್ಮ ವೈರಾಗ್ಯ ಭಾವನೆಯಿಂದ, ತಮ್ಮ ಏಕಾಂತ ಚಿಂತನೆಯ ಮಾತ್ರದಿಂದಲೇ, ತಮ್ಮ ಪೂರ್ಣತೆ ಮತ್ತು ದಿವ್ಯತೆಗಳಿಂದ, ತಮ್ಮ ಪರಮಶ್ರೇಷ್ಠತೆ ಮತ್ತು ಪವಿತ್ರತೆಗಳಿಂದ ಯಾರು ಸಿದ್ಧಾಶ್ರಮವನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿದ್ದಾರೆಯೋ, ಯಾರು ಸರ್ವತಾ ರಾಗ ದ್ವೇಷಗಳಿಂದ ಮುಕ್ತರಾಗಿರುವುದು ಮಾತ್ರವಲ್ಲದೆ ಸ್ವಯಂ ಅತ್ಯಂತ ಕಲ್ಯಾಣಮಯರಾಗಿರುವರೋ, ಯಾರು ಸ್ವಯಂ ಕರುಣೆಯ ಪೂರ್ಣ ಮೂರ್ತಿಯಾಗಿರುವರೋ, ಯಾರು ಸ್ವಯಂ ತಮ್ಮಲ್ಲಿಯೇ ತಾವು ಪವಿತ್ರತಮರಾಗಿರುವರೋ, ಯಾರ ಮುಂದೆ ಪವಿತ್ರ ಎನ್ನುವ ಶಬ್ದವು ಅತ್ಯಂತ ಅಲ್ಪವೆನಿಸುವುದೋ, ಯಾರ ಮುಂದೆ ಸಾಧನೆ ಎನ್ನುವ ಶಬ್ದ ಅತ್ಯಂತ ಲಘುವಾಗೆನಿಸುವುದೋ, ಯಾರ ಮುಂದೆ ತಪಸ್ಸೆನ್ನುವುದು ಅತ್ಯಂತ ತುಚ್ಛ ಶಬ್ದವೆನಿಸುವುದೋ, ಅಂತಹ ಮಹಾನ್ ವಿರಾಟ್ ವ್ಯಕ್ತಿತ್ವವಾದ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣತೆಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆದೈವ ರೂಪಮಪರಂ ಜ್ಞಾನಂ ವದೇವಂ ಸಿದ್ಧಾಶ್ರಮೋಯಂ ನಿತ್ಯಂ ವದೈವ ಕಲ್ಯಾಣ ರೂಪಮಪರಂ ಮಹಿತಂ ವದೇವಂ आत्मानुभूति वरदम वहितम वदेवम। जो दया की साक्षात सलीला है, जो करुणा का साक्षात प्रवाह है, जो साधना का मूर्तिमंत स्वरूप है, जो चेतना का सजीव बिंदु है, उच्च कोटि के योगी एक पैर पर खड़े होकर जिनकी प्रतीक्षा करते रहते हैं, जिनके स्पर्श से माटी पूर्ण दिव्य बन जाती है, जिनके स्पर्श से सिद्ध योगा का जल कायाकल्प करने में सक्षम हो जाता है, जो बुढ़ापे को यौवन में परिवर्तित कर देता है, जो सिद्धाश्रम के पूर्ण रूप से प्राण स्वरूप है, क्योंकि जहां मृत्यु नहीं है, क्योंकि जहां किसी प्रकार की न्यूनता नहीं है, क्योंकि जहां साक्षात ब्रह्मा विष्णु और शिव स्वरूप, ब्रह्म स्वरूप, चैतन्य स्वरूप, दिव्य स्वरूप भगवत्पाद गुरुदेव स्वामी सच्चिदानंद साकार सशरीर समग्र रूप से उपस्थित हैं, उस सिद्धाश्रम की तुलना किसी अन्य लोक से नहीं की जा सकती। उस सिद्धाश्रम का वर्णन मनुष्य के होठों से उच्चारित करना संभव नहीं है। जिस सिद्धाश्रम में पहुंचने के लिए उच्च कोटि की भाव भूमि, उच्च कोटि की चैतन्यता, उच्च कोटि की पूर्णता और तपस्या की नितांत अनिवार्यता होती है, और जहां पहुंचकर अपने आप को मनुष्य पूर्णता के साथ ब्रह्म में, परमात्मा में लीन कर लेता है, ऐसे प्राण स्वरूप सिद्धाश्रम का आधार गुरुदेव स्वामी सच्चिदानंद हैं, जिनके नाम का स्मरण करना ही जीवन की पूर्णता है, जिनके नाम का स्मरण करना ही जीवन की दिव्यता है, जिनके नाम का उच्चारित करना ही
उस पवित्रता का बोध है, उस तपस्या का आधार है, उस श्रेष्ठता का चिंतन है जो कि अपने आप में ही विराटमय है। मैं ऐसे गुरुदेव स्वामी सच्चिदानंद जी का पूर्णता के साथ ध्यान करते हुए प्रणाम करता हूं। ಯಾರು ದಯೆಯ ಸಾಕ್ಷಾತ್ ಮಹಾಸಾಗರವಾಗಿರುವರೋ, ಯಾರು ಕರುಣೆಯ ಸಾಕ್ಷಾತ್ ಪ್ರವಾಹವಾಗಿರುವರೋ, ಯಾರು ಸಾಧನೆಯ ಸಾಕಾರ ಸ್ವರೂಪರಾಗಿರುವರೋ, ಯಾರು ಚೇತನದ ಸಜೀವ ಬಿಂದುವಾಗಿರುವರೋ, ಉಚ್ಚಕೋಟಿಯ ಯೋಗಿಗಳು ಒಂಟಿಕಾಲಲ್ಲಿ ನಿಂತು ಯಾರ ಬರುವಿಕೆಗಾಗಿ ಕಾತುರದಿಂದ ಪ್ರತೀಕ್ಷೆ ಮಾಡುತ್ತಿರುತ್ತಾರೆಯೋ, ಯಾರ ಸ್ಪರ್ಶ ಮಾತ್ರದಿಂದಲೇ ಮಣ್ಣು ಸಹ ಪೂರ್ಣ ದಿವ್ಯವಾಗುತ್ತದೆಯೋ, ಯಾರ ಸ್ಪರ್ಶ ಮಾತ್ರದಿಂದಲೇ ಸಿದ್ಧಯೋಗ ಸರೋವರದ ನೀರು ಕಾಯಕಲ್ಪ ಮಾಡುವ ಸಾಮರ್ಥ್ಯವನ್ನು ಪಡೆಯುತ್ತದೆಯೋ, ವೃದ್ಧಾಪ್ಯವನ್ನು ಯೌವನಾವಸ್ಥೆಗೆ ಪರಿವರ್ತಿಸುವ ಶಕ್ತಿಯನ್ನು ಹೊಂದುತ್ತದೆಯೋ, ಯಾರು ಸಿದ್ಧಾಶ್ರಮದ ಪೂರ್ಣ ರೂಪದಲ್ಲಿ ಪ್ರಾಣಸ್ವರೂಪರಾಗಿರುವರೋ, ಏಕೆಂದರೆ ಎಲ್ಲಿ ಮೃತ್ಯು ಇಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳಿಲ್ಲವೋ, ಅಲ್ಲಿ ಸಾಕ್ಷಾತ್ ಬ್ರಹ್ಮ, ವಿಷ್ಣು ಮತ್ತು ಶಿವಸ್ವರೂಪರು, ಬ್ರಹ್ಮಸ್ವರೂಪ, ಚೈತನ್ಯ ಸ್ವರೂಪ, ದಿವ್ಯ ಸ್ವರೂಪರೂ ಆದ ಭಗವತ್ಪಾದ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರು ಸಾಕಾರ, ಸಶರೀರ, ಸಮಗ್ರ ರೂಪದಲ್ಲಿ ಉಪಸ್ಥಿತರಾಗಿರುತ್ತಾರೆ. ಅಂತಹ ಸಿದ್ಧಾಶ್ರಮದ ಹೋಲಿಕೆಯನ್ನು ಯಾವುದೇ ಅನ್ಯ ಲೋಕದೊಂದಿಗೂ ಮಾಡುವುದು ಸಾಧ್ಯವಿಲ್ಲ. ಅಂತಹ ಸಿದ್ಧಾಶ್ರಮದ ವರ್ಣನೆಯನ್ನು ಮನುಷ್ಯ ಮಾತ್ರರಾದವರು ತಮ್ಮ ಬಾಯಿಂದ ಉಚ್ಚರಿಸುವುದು ಸಾಧ್ಯವೇ ಇಲ್ಲ. ಯಾವ ಸಿದ್ಧಾಶ್ರಮವನ್ನು ತಲುಪುವುದಕ್ಕಾಗಿ ಉಚ್ಚಕೋಟಿಯ ಭಾವಭೂಮಿ, ಉಚ್ಚಕೋಟಿಯ ಚೈತನ್ಯತೆ, ಉಚ್ಚಕೋಟಿಯ ಪೂರ್ಣತೆ ಮತ್ತು ತಪಸ್ಸುಗಳ ಅತ್ಯಧಿಕ ಅನಿವಾರ್ಯತೆ ಇರುತ್ತದೆಯೋ, ಮತ್ತು ಅಲ್ಲಿಗೆ ಹೋಗಿ ತಲುಪಿದ ನಂತರ ಮನುಷ್ಯನು ತನ್ನನ್ನು ತಾನು ಪೂರ್ಣತೆಯಿಂದ ಬ್ರಹ್ಮನಲ್ಲಿ, ಪರಮಾತ್ಮನಲ್ಲಿ ಲೀನಗೊಳಿಸುವಲ್ಲಿ ಸಫಲನಾಗುತ್ತಾನೆಯೋ, ಅಂತಹ ಪ್ರಾಣಸ್ವರೂಪ ಸಿದ್ಧಾಶ್ರಮದ ಆಧಾರ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಾಗಿದ್ದಾರೆ. ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ಪೂರ್ಣತೆಯಾಗಿದೆ. ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ದಿವ್ಯತೆಯಾಗಿದೆ. ಅವರ ಹೆಸರನ್ನು ಉಚ್ಚರಿಸುವುದೇ ಅಂತಹ ಪವಿತ್ರತೆಯ ಅನುಭೂತಿಯಾಗಿದೆ. ಅಂತಹ ತಪಸ್ಸಿನ ಆಧಾರವಾಗಿದೆ. ಅಂತಹ ಶ್ರೇಷ್ಠತೆಯ ಚಿಂತನೆಯಾಗಿದೆ. ಅದು ತನ್ನಲ್ಲಿಯೇ ತಾನು ವಿರಾಟಮಯವಾಗಿದೆ. ನಾನು ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರನ್ನು ಪೂರ್ಣತೆಯಿಂದ ಧ್ಯಾನ ಮಾಡುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅಶ್ರುರ್ವಹಿತ ವದಿತಂ ಮಹಿತಂ ವದೇವಂ ಶಿಷ್ಯತ್ವರೂಪ ಮಹಿತಂ ವಹಿತಂ ಸದೈವ ಪಾಪಾತ್ಮರೂಪ ಮಹಿತಂ ವಹಿತಂ ವದೇವ सच्चित स्वरूपम महितां विहंसम। ऐसे महान योगीराज की स्तुति कैसे की जा सकती है? ऐसे अद्वितीय युग पुरुष का पूजन करने का कोई ज्ञान नहीं है। ऐसे तपोनिष्ठ गुरुदेव की प्रार्थना किन शब्दों में की जा सकती है? उनको समर्पित करने के लिए यह मलिन शरीर, ये देह और गंध युक्त शरीर, ये पाप और छल युक्त शरीर उनके चरणों में समर्पित नहीं किया जा सकता, क्योंकि वे पवित्रता का अंतिम बिंदु हैं और हम पाप और छल की देह को लिए हुए हैं। हमारा स्पर्श ही उनकी पवित्रता पर एक न्यूनता है। फिर भी हम तो शिष्य हैं। ये सारा संसार, ये सारा ब्रह्मांड, ब्रह्मांड का प्रत्येक अणु, परमाणु, इस ब्रह्मांड का प्रत्येक व्यक्ति और देवता, यक्ष और गंधर्व, किन्नर और लोकमय, लोकपाल और दिक्पाल उस दिव्यता तक नहीं पहुंच पाते। इसलिए वे केवल
अपनी करुणा के अश्रुओं का हार ही उनके गले में पहना सकते हैं। अपने विगलित कंठ से भावनाओं का हार ही उनके चरणों में समर्पित कर सकते हैं। अपने चिंतन के क्षणों को ही उनकी भेंट चढ़ा सकते हैं, उनको प्रणम्य कर सकते हैं, उनके साथ प्रणिपात हो सकते हैं, उनको अपनी पूर्णता के साथ समर्पित हो सकते हैं। वे तो अद्वितीय हैं। हमारे पास है ही क्या जो हम उन्हें दे सकें? हमारे पास कुछ भी तो नहीं है। छल झूठ कपट के अलावा हम अपने देह को संभाल भी तो नहीं पाते। तपस्या को हमने स्पर्श ही तो नहीं किया। योग की हमने प्रारंभिक स्थिति ही नहीं पहचानी। हम तो केवल उस महान हिमालय के सामने एक रजकण हैं। फिर भी हमें विश्वास है कि वे करुणा के सागर हैं, वे दया के साक्षात स्वरूप हैं। और यह विश्वास ही मन में लेकर हम पूर्णता के साथ उनके चरणों में समर्पित होते हैं। अपने अश्रुओं की माला ही उनके गले में पहनाते हैं। अपनी भावनाओं के पुष्प ही उनके चरणों में समर्पित कर सकते हैं। अपने देह के सुमन को पूर्णता के साथ समर्पित कर सकते हैं। और मुझे विश्वास है कि गुरुदेव इन तुच्छ पुष्पों को, इन तुच्छ रजकणों को अपने स्पर्श से पूर्णता दे, पवित्रता दे, श्रेष्ठता दे, इस आत्मा को परमात्मा की ओर विलीन करने की शक्ति दे, जीवन को ध्येय दे, जीवन को श्रेष्ठता दे। ऐसे ही गुरुदेव स्वामी सच्चिदानंद जी को एक शिष्य रूप में मैं भक्ति भाव से उनके हृदय में अपने आप को स्थापित करता हुआ उनके चरणों में प्रणाम करता हूं। ಅಂತಹ ಮಹಾನ್ ಯೋಗಿರಾಜರ ಸ್ತುತಿಯನ್ನು ಹೇಗೆ ತಾನೇ ಮಾಡುವುದು ಸಾಧ್ಯ? ಅಂತಹ ಅದ್ವಿತೀಯ ಯುಗಪುರುಷರ ಪೂಜೆ ಮಾಡಲು ಯಾವುದೇ ಜ್ಞಾನ ಇಲ್ಲವಾಗಿದೆ. ಅಂತಹ ತಪೋನಿಷ್ಠ ಗುರುದೇವರ ಪ್ರಾರ್ಥನೆ ಯಾವ ಶಬ್ದಗಳಿಂದ ಮಾಡಲು ಸಾಧ್ಯವಾದೀತು? ಅವರಿಗೆ ಸಮರ್ಪಿಸಲು ಈ ಮಲಿನವಾದ ಶರೀರ, ಈ ದುರ್ಗಂಧಮಯವಾದ ಶರೀರ, ಈ ಪಾಪ ಮತ್ತು ವಂಚನೆಗಳಿಂದ ತುಂಬಿರುವ ಶರೀರವನ್ನು ಅವರ ಚರಣಗಳಲ್ಲಿ ಸಮರ್ಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರು ಪವಿತ್ರತೆಯ ಅಂತಿಮ ಬಿಂದುವಾಗಿದ್ದಾರೆ ಮತ್ತು ನಾವು ಪಾಪ ಹಾಗೂ ವಂಚನೆಯುಕ್ತವಾದ ದೇಹವನ್ನು ಉಳ್ಳವರಾಗಿದ್ದೇವೆ. ನಮ್ಮ ಸ್ಪರ್ಶ ಮಾತ್ರದಿಂದಲೇ ಅವರ ಪವಿತ್ರತೆಗೆ ದೋಷ ತಂದಂತಾಗುತ್ತದೆ. ಆದರೂ ಸಹ ನಾವೆಲ್ಲರೂ ಸಹ ಶಿಷ್ಯರೇ. ಈ ಸಂಪೂರ್ಣ ಜಗತ್ತು, ಸಂಪೂರ್ಣ ಬ್ರಹ್ಮಾಂಡ, ಬ್ರಹ್ಮಾಂಡದ ಪ್ರತ್ಯೇಕ ಅಣು ಪರಮಾಣು, ಈ ಬ್ರಹ್ಮಾಂಡದ ಪ್ರತ್ಯೇಕ ವ್ಯಕ್ತಿ ಮತ್ತು ದೇವತೆಗಳು, ಯಕ್ಷರು ಮತ್ತು ಗಂಧರ್ವರು, ಕಿನ್ನರರು ಮತ್ತು ಲೋಕಮಯರು, ಲೋಕಪಾಲಕರು ಮತ್ತು ದಿಕ್ಪಾಲಕರು, ಯಾರಿಗೂ ಸಹ ಅಂತಹ ದಿವ್ಯತೆಯವರೆಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದಲೇ ಅವರೆಲ್ಲ ಕೇವಲ ತಮ್ಮ ಕರುಣಾಜನಕವಾದ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ಹಾರದಂತೆ ತೊಡಿಸುತ್ತಿದ್ದಾರೆ. ತಮ್ಮ ಗದ್ಗದ ಕಂಠದಿಂದ ಮೂಡಿದ ಭಾವನೆಗಳ ಹಾರಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತಿದ್ದಾರೆ. ತಮ್ಮ ಚಿಂತನೆಯ ಕ್ಷಣಗಳನ್ನೇ ಅವರಿಗೆ ಕಾಣಿಕೆಯಾಗಿ ನೀಡುತ್ತಿದ್ದಾರೆ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ತಾವೂ ಸಹ ಪೂಜನೀಯರೆನಿಸುತ್ತಿದ್ದಾರೆ. ಅವರಿಗೆ ತಮ್ಮ ಪೂರ್ಣತೆಯಿಂದ ಸಮರ್ಪಿತರಾಗುತ್ತಿದ್ದಾರೆ. ಗುರುದೇವರಂತೂ ಅದ್ವಿತೀಯರಾಗಿದ್ದಾರೆ. ನಮ್ಮಲ್ಲಿ ಅವರಿಗೆ ಸಮರ್ಪಿಸಲು ಇರುವುದಾದರೂ ಏನು? ನಮ್ಮ ಬಳಿ ಏನೇನೂ ಇಲ್ಲ. ವಂಚನೆ, ಸುಳ್ಳು, ಕಪಟಗಳನ್ನು ಹೊರತುಪಡಿಸಿ ನಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಸಹ ನಮ್ಮಿಂದಾಗುತ್ತಿಲ್ಲ. ತಪಸ್ಸನ್ನು ನಾವು ಸ್ಪರ್ಶ ಸಹ ಮಾಡಿಲ್ಲ. ಯೋಗದ ಪ್ರಾರಂಭಿಕ ಸ್ಥಿತಿಗಳನ್ನೇ ನಾವಿನ್ನೂ ಗುರುತಿಸಿಲ್ಲ. ನಾವೆಲ್ಲರೂ ಕೇವಲ ಮಾತ್ರ ಆ ಮಹಾನ್ ಹಿಮಾಲಯದ ಮುಂದಿರುವ ಒಂದು ಧೂಳಿನ ಕಣದಂತೆ. ಆದರೂ ಸಹ ನಮಗೆ ವಿಶ್ವಾಸವಿದೆ, ಗುರುದೇವರು ಕರುಣೆಯ ಸಾಗರವಾಗಿದ್ದಾರೆ. ಅವರು ದಯೆಯ ಸಾಕ್ಷಾತ್ ಸ್ವರೂಪವಾಗಿದ್ದಾರೆ. ಮತ್ತು ಈ ವಿಶ್ವಾಸವನ್ನೇ ಮನಸ್ಸಿಗೆ ತಂದುಕೊಂಡು ನಾವು ಪೂರ್ಣತೆಯೊಂದಿಗೆ ಅವರ ಚರಣಗಳಲ್ಲಿ ಸಮರ್ಪಿತರಾಗುತ್ತೇವೆ.
ನಮ್ಮ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ತೊಡಿಸುತ್ತೇವೆ. ನಮ್ಮ ಭಾವನೆಗಳ ಪುಷ್ಪಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮ ಸ್ನೇಹದ ಒಲುಮೆಯ ಕುಸುಮಗಳನ್ನೇ ಪೂರ್ಣತೆಯೊಂದಿಗೆ ಸಮರ್ಪಿಸುತ್ತೇವೆ. ಮತ್ತು ನನಗೆ ವಿಶ್ವಾಸವಿದೆ, ಗುರುದೇವರು ಈ ತುಚ್ಛವಾದ ಪುಷ್ಪಗಳಿಗೆ, ಈ ತುಚ್ಛವಾದ ಧೂಳಿನ ಕಣಗಳಿಗೆ ತಮ್ಮ ಸ್ಪರ್ಶ ಮಾತ್ರದಿಂದಲೇ ಪೂರ್ಣತೆಯನ್ನು ಪ್ರಸಾದಿಸುತ್ತಾರೆ, ಪವಿತ್ರತೆಯನ್ನು, ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾರೆ. ಈ ಆತ್ಮಕ್ಕೆ ಪರಮಾತ್ಮನೊಂದಿಗೆ ಲೀನವಾಗುವ ಶಕ್ತಿಯನ್ನು, ಜೀವನಕ್ಕೆ ಧ್ಯೇಯವನ್ನು, ಜೀವನಕ್ಕೆ ಶ್ರೇಷ್ಠತೆಯನ್ನು ಕೃಪೆ ಮಾಡುತ್ತಾರೆ. ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ಒಬ್ಬ ಶಿಷ್ಯನ ರೂಪದಿಂದ ನಾನು ಭಕ್ತಿಭಾವದೊಂದಿಗೆ ಅವರ ಹೃದಯದಲ್ಲಿ ನನ್ನನ್ನು ನಾನೇ ಸ್ಥಾಪನೆ ಮಾಡಿಕೊಳ್ಳುತ್ತಾ ಅವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.